ನಮಸ್ಕಾರ. ಬನ್ನಿ, ಸಮುದ್ರದ ಆಳದಲ್ಲಿ ಸದ್ದಿಲ್ಲದ ರೂಪುಗೊಳ್ಳುತ್ತಿರುವ ಒಂದು ಬೃಹತ್ ಭೌಗೋಳಿಕ ರಾಜಕೀಯ ಬದಲಾವಣೆಯ ಬಗ್ಗೆ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಅದೇ ಜರ್ಮನಿಯ ಜೊತೆ ನಡೆಯಲಿರುವ ಭಾರತದ $8 ಬಿಲಿಯನ್ ಬೃಹತ್ ಜಲಾಂತರ್ಗಾಮಿ ಒಪ್ಪಂದ. ಇದು ಕೇವಲ ಯಾವುದೋ ಒಂದು ಸಾಮಾನ್ಯ ಮಿಲಿಟರಿ ಖರೀದಿಯಲ್ಲ, ಬದಲಾಗಿ ಇದೊಂದು ಜಾಗತಿಕ ಮಟ್ಟದ ಕಾರ್ಯತಂತ್ರದ ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಹೇಳಬಹುದು. ಸರಿ, ಈ ಒಂದು ಬೃಹತ್ ಸಂಖ್ಯೆಯ ಕಡೆ ಒಮ್ಮೆ ಗಮನ ಹರಿಸೋಣ. 80%. ಈ ಸಂಖ್ಯೆ ಏನನ್ನ ಸೂಚಿಸುತ್ತೆ ಅಂದರೆ, ಜಗತ್ತಿನ ಒಟ್ಟು ತೈಲ ವ್ಯಾಪಾರದಲ್ಲಿ ಸರಿಸುಮಾರು 80% ವ್ಯವಹಾರ ಈ ಹಿಂದೂ ಮಹಾಸಾಗರದ ಮೂಲಕವೇ ಹಾದು ಹೋಗುತ್ತೆ. ಒಮ್ಮೆ ಅಂದಾಜು ಮಾಡಿ, ಇಡೀ ಜಾಗತಿಕ ಆರ್ಥಿಕತೆಯ ಎಂಜಿನ್ ಓಡುತ್ತಿರೋದೇ ಈ ನೀರಿನ ಮೇಲೆ. ಇಂದಿನ ಈ ಎಕ್ಸ್ಪ್ಲೇನರ್ನಲ್ಲಿ ನಾವು ಈ ವಿಷಯವನ್ನು ಪ್ರಮುಖ 5 ಹಂತಗಳಲ್ಲಿ ನೋಡಲಿದ್ದೇವೆ. ಮೊದಲಿಗೆ ಹಿಂದೂ ಮಹಾಸಾಗರದ ಪವರ್ ಗೇಮ್, ಆಮೇಲೆ ಭಾರತದ ಜಲಾಂತರ್ಗಾಮಿ ಪಡೆಯ ಕೊರತೆ, ಮೂರನೆಯದಾಗಿ ಪ್ರಾಜೆಕ್ಟ್ 75I ಹಾಗೂ ಜರ್ಮನ್ ತಂತ್ರಜ್ಞಾನ, ನಂತರ ನೌಕಾಪಡೆಯ ವ್ಯಾಪ್ತಿಯ ಸಮತೋಲನ ಮತ್ತು ಕೊನೆಯದಾಗಿ ಇದು ನಮ್ಮ ರಕ್ಷಣಾ ಆರ್ಥಿಕತೆಗೆ ಹೇಗೆ ಉತ್ತೇಜನ ನೀಡುತ್ತೆ ಅನ್ನೋದನ್ನು ವಿಶ್ಲೇಷಣೆ ಮಾಡೋಣ. ಮೊದಲನೇದಾಗಿ, ಈ ಹಿಂದೂ ಮಹಾಸಾಗರದ ಪವರ್ ಗೇಮ್ ಅಂದ್ರೆ ಏನು ಮತ್ತು ಇದು ಜಾಗತಿಕ ಕಡಲತಂತ್ರದ ಕೇಂದ್ರವಾಗಿರೋದು ಹೇಗೆ ಅನ್ನೋದನ್ನು ನೋಡೋಣ. ಆಧುನಿಕ ಯುದ್ಧ ತಂತ್ರಗಳು ಹಾಗೂ ಆಯಕಟ್ಟಿನ ಪ್ರಾಬಲ್ಯ ಅನ್ನೋದು ಈಗ ಕೇವಲ ಭೂಮಿ ಅಥವಾ ಆಕಾಶಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇಂದಿನ ದಿನಗಳಲ್ಲಿ ಯಾರು ಈ ಹಿಂದೂ ಮಹಾಸಾಗರವನ್ನು ತಮ್ಮ ಹಿಡಿತದಲ್ಲಿಟ್ಟುಕೊಳ್ಳುತ್ತಾರೋ ಅವರೇ ಇಡೀ ಜಾಗತಿಕ ಪೂರೈಕೆ ಸರಪಳಿಯನ್ನು ನಿಯಂತ್ರಿಸುತ್ತಾರೆ. ಅಂತಾರಾಷ್ಟ್ರೀಯ ವ್ಯಾಪಾರ ಯಾವ ದಿಕ್ಕಿನಲ್ಲಿ ಸಾಗಬೇಕು ಅನ್ನೋದನ್ನು ಇಲ್ಲಿನ ಪ್ರಾಬಲ್ಯವೇ ನಿರ್ದೇಶಿಸುತ್ತೆ. ಹಾಗಾದರೆ ಭಾರತಕ್ಕೆ ಈಗಲೇ ತನ್ನ ನೌಕಾಪಡೆಯನ್ನು ಆಧುನೀಕರಣ ಮಾಡುವಂಥ ತುರ್ತು ಅವಶ್ಯಕತೆ ಏನಿದೆ? ಇದೇ ನಮ್ಮ ಎರಡನೇ ಮುಖ್ಯ ಅಂಶ. ಈಗಿರುವ ನಮ್ಮ ಜಲಾಂತರ್ಗಾಮಿ ಪಡೆಯತ್ತ ಒಂದು ಕಣ್ಣಾಡಿಸಿದರೆ ಒಂದು ದೊಡ್ಡ ವಾಸ್ತವ ಎದ್ದು ಕಾಣುತ್ತೆ. ಪ್ರಸ್ತುತ ನೌಕೆಗಳು ಹಳೆಯದಾಗುತ್ತವೆ ಮತ್ತು ವೇಗವಾಗಿ ನಿವೃತ್ತಿಯ ವಯಸ್ಸನ್ನು ತಲುಪುತ್ತಿವೆ. ಹೀಗಿರುವಾಗ ಈ $8 ಬಿಲಿಯನ್ ಹೂಡಿಕೆ ಕೇವಲ ಒಂದು ಆಯ್ಕೆಯಾಗಿ ಉಳಿದಿಲ್ಲ, ಬದಲಾಗಿ ಇದು ಇಂದಿನ ಅನಿವಾರ್ಯತೆ. ಈ ಗ್ಯಾಪ್ ಅನ್ನು ತುಂಬಲು ಆಧುನೀಕೃತ, ಅತ್ಯಂತ ಮಾರಕ ಮತ್ತು ತಾಂತ್ರಿಕವಾಗಿ ಮುಂದುವರೆದ ಜಲಾಂತರ್ಗಾಮಿಗಳ ಅವಶ್ಯಕತೆ ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ. ಈ ದೊಡ್ಡ ಸಮಸ್ಯೆಗೆ ಪರಿಹಾರವೇನು ಅಂತ ಹುಡುಕಿದಾಗ ಸಿಗುವ ಉತ್ತರವೇ ಪ್ರಾಜೆಕ್ಟ್ 75I ಮತ್ತು ಜರ್ಮನ್ ತಂತ್ರಜ್ಞಾನ. ಇದು ಈ $8 ಬಿಲಿಯನ್ ಬೃಹತ್ ಪರಿಹಾರವಾಗಿದೆ. ಭಾರತ ಸರ್ಕಾರ ತಂದಿರುವ ಈ ಪ್ರಾಜೆಕ್ಟ್ 75I ಅನ್ನೋದು ಮಾರುಕಟ್ಟೆಗೆ ಹೋಗಿ ವಸ್ತು ಖರೀದಿಸಿದಷ್ಟು ಸುಲಭವಲ್ಲ. ಇದು ಸ್ವಾವಲಂಬನೆ ಸಾಧಿಸಲು ಹಾಕಿಕೊಂಡಿರುವ 3 ಹಂತಗಳ ಒಂದು ಅದ್ಭುತ ಕಾರ್ಯತಂತ್ರ. ಮೊದಲನೆಯದು ಅತ್ಯಾಧುನಿಕ ಜಲಾಂತರ್ಗಾಮಿಗಳನ್ನು ಖರೀದಿಸುವುದು. ಎರಡನೆಯದು ಅವುಗಳನ್ನು ನಮ್ಮ ಭಾರತದಲ್ಲಿಯೇ ಸ್ಥಳೀಯವಾಗಿ ತಯಾರಿಸುವುದು. ಮತ್ತು ಮೂರನೆಯದು ಭವಿಷ್ಯದಲ್ಲಿ ನಾವೇ ಸ್ವಂತವಾಗಿ ಅಭಿವೃದ್ಧಿಪಡಿಸಲು ಅನುಕೂಲವಾಗುವಂತೆ ಸಂಪೂರ್ಣ ತಂತ್ರಜ್ಞಾನವನ್ನು ವರ್ಗಾವಣೆ ಮಾಡಿಕೊಳ್ಳುವುದು. ಈ ಬೃಹತ್ ಯೋಜನೆಗೆ ಪಾಲುದಾರರಾಗಿ ಈಗ ಜರ್ಮನಿಯ ಥಿಸೆನ್ಕ್ರೂಪ್ ಮೆರೀನ್ ಸಿಸ್ಟಮ್ಸ್ ಪ್ರವೇಶ ಮಾಡುತ್ತಿದೆ. ಪ್ರಪಂಚದ ಅತ್ಯಂತ ಸುಧಾರಿತ ಸಾಂಪ್ರದಾಯಿಕ ಜಲಾಂತರ್ಗಾಮಿ ನೌಕೆಗಳನ್ನು ನಿರ್ಮಿಸುವಲ್ಲಿ ಈ ಕಂಪನಿ ವಿಶ್ವವಿಖ್ಯಾತವಾಗಿದೆ. ಇವರ ಆಗಮನದಿಂದ ನಮ್ಮ ನೌಕಾಪಡೆಗೆ ಅತ್ಯುತ್ತಮ ತಂತ್ರಜ್ಞಾನ ಲಭ್ಯವಾಗಲಿದೆ. ವಿಶೇಷವಾಗಿ ಟೈಪ್ 214 ಮತ್ತು ಟೈಪ್ 212 ಮಾದರಿಯ ಜಲಾಂತರ್ಗಾಮಿಗಳಿಗೆ ಪ್ರಪಂಚದಾದ್ಯಂತ ಭಾರೀ ಬೇಡಿಕೆ ಇದೆ. ಇದಕ್ಕೆ ಮುಖ್ಯ ಕಾರಣ ಇವುಗಳ ಅಸಾಧಾರಣ ಸ್ಟೆಲ್ತ್ ಸಾಮರ್ಥ್ಯ. ಅಂದರೆ ಇವು ನೀರಿನ ಅಡಿಯಲ್ಲಿ ವಾಸ್ತವಿಕವಾಗಿ ಕಣ್ಮರೆಯಾಗಬಲ್ಲವು. ಶತ್ರು ದೇಶಗಳ ಅತ್ಯಾಧುನಿಕ ರಾಡಾರ್ ಅಥವಾ ಸೋನಾರ್ಗಳಿಗೂ ಇವು ಬಹುತೇಕ ಅಗೋಚರವಾಗಿರುತ್ತದೆ. ಅಂದರೆ ಇವು ಎಷ್ಟು ಪ್ರಬಲವಾಗಿವೆ ಅಂತ ನಾವು ಸುಲಭವಾಗಿ ಅಂದಾಜು ಮಾಡಬಹುದು. ಈ ಜರ್ಮನ್ ತಂತ್ರಜ್ಞಾನದ ಕಿರೀಟದಂತಿರುವ ಒಂದು ಪ್ರಮುಖ ಅಂಶ ಅಂದರೆ ಅದು ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಸಿಸ್ಟಮ್, ಅಂದರೆ AIP. ಸಾಧಾರಣವಾಗಿ ಜಲಾಂತರ್ಗಾಮಿಗಳು ಆಗಾಗ ಆಮ್ಲಜನಕಕ್ಕಾಗಿ ನೀರಿನ ಮೇಲ್ಮೆಗೆ ಬರಬೇಕಾಗ್ತದೆ. ಆದರೆ ಈ AIP ತಂತ್ರಜ್ಞಾನ ಇದ್ದರೆ ನೌಕೆಯು ಮೇಲ್ಮೆಗೆ ಬರುವ ಅಗತ್ಯವೇ ಇಲ್ಲದೆ ಸತತವಾಗಿ ಹಲವು ವಾರಗಳವರೆಗೆ ನೀರಿನ ಅಡಿಯಲ್ಲೇ ಕಾರ್ಯಾಚರಣೆ ನಡೆಸಬಹುದು. ಇದು ನಿಜಕ್ಕೂ ಯುದ್ಧ ತಂತ್ರದಲ್ಲಿ ಒಂದು ಗೇಮ್ ಚೇಂಜರ್. ಈಗ ಮುಂದಿನ ಅಂಶಕ್ಕೆ ಬರೋಣ. ಸ್ಪರ್ಧಾತ್ಮಕ ಜಲಪ್ರದೇಶಗಳಲ್ಲಿ ಈ ತಂತ್ರಜ್ಞಾನ ಹೇಗೆ ನೌಕಾಪಡೆಯ ವ್ಯಾಪ್ತಿಯನ್ನು ಸಮತೋಲನದಲ್ಲಿಡುತ್ತದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ. ಪ್ರಸ್ತುತ ಏಷ್ಯಾ ಭಾಗದ ಕಡಲ ವಾತಾವರಣವನ್ನು ನಿಷ್ಪಕ್ಷಪಾತವಾಗಿ ಗಮನಿಸಿದರೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಚೀನಾ ತನ್ನ ಹೊಸ ನೌಕಾ ನೆಲೆಗಳು ಮತ್ತು ಜಲಾಂತರ್ಗಾಮಿ ನೌಕೆಗಳ ಮೂಲಕ ಈ ಪ್ರದೇಶದಲ್ಲಿ ತನ್ನ ಹಿಡಿತವನ್ನು ನಿರಂತರವಾಗಿ ಬಲಪಡಿಸುತ್ತಿದೆ. ಇದು ಸಹಜವಾಗಿಯೇ ಸುತ್ತಮುತ್ತಲಿನ ಕಡಲ ಭದ್ರತೆಯ ವಾತಾವರಣವನ್ನು ಮೂಲಭೂತವಾಗಿ ಬದಲಾಯಿಸುತ್ತಿದೆ. ಆದ್ದರಿಂದಲೇ ಈ $8 ಬಿಲಿಯನ್ ಒಪ್ಪಂದ ಕೇವಲ ಮಿಲಿಟರಿಯನ್ನು ಬಲಪಡಿಸೋದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದೊಂದು ಅತ್ಯಂತ ಸ್ಪಷ್ಟವಾದ ಕಾರ್ಯತಂತ್ರದ ಸಂದೇಶ.
ಕಡಲ ಭದ್ರತೆ ಮೇಲೆ ದೃಢವಾದ ಹಿಡಿತವನ್ನು ಕಾಯ್ದುಕೊಳ್ಳಲು ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗಗಳನ್ನು ಸಂಪೂರ್ಣವಾಗಿ ಸುರಕ್ಷಿತವಾಗಿ ಇರಿಸಲು ಭಾರತ ಎಷ್ಟು ಸಿದ್ಧವಾಗಿದೆ ಅನ್ನೋದನ್ನು ಇದು ಇಡೀ ಜಗತ್ತಿಗೆ ಸಾರ್ತಿದೆ. ಕೊನೆಯದಾಗಿ ಈ ಒಪ್ಪಂದ ರಕ್ಷಣಾ ಆರ್ಥಿಕತೆಗೆ ಹೇಗೆ ಉತ್ತೇಜನ ನೀಡುತ್ತದೆ, ಕೇವಲ ಖರೀದಿದಾರನ ಸ್ಥಾನದಿಂದ ಪ್ರಮುಖ ರಕ್ಷಣಾ ತಯಾರಕನಾಗಿ ಹೇಗೆ ಬದಲಾವಣೆ ತರ್ತದೆ ಅನ್ನೋದನ್ನು ನೋಡೋಣ. ಈ ಬೃಹತ್ ಮಿಲಿಟರಿ ಹಾರ್ಡ್ವೇರ್ ಒಪ್ಪಂದವು ಕೇವಲ ದೇಶದ ಗಡಿ ಕಾಯುವುದಷ್ಟೇ ಅಲ್ಲ, ದೇಶೀಯ ಅರ್ಥಶಾಸ್ತ್ರವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಇಲ್ಲಿ ನಡೆಯುವ ತಂತ್ರಜ್ಞಾನದ ವರ್ಗಾವಣೆಯಿಂದಾಗಿ ತಾಂತ್ರಿಕ ನಾವೀನ್ಯತೆ ಹೆಚ್ಚಾಗ್ತದೆ. ಜೊತೆಗೆ ಇದು ಬೃಹತ್ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿಯನ್ನು ಮಾಡ್ತದೆ ಹಾಗೂ ದೇಶೀಯ ರಕ್ಷಣಾ ಉದ್ಯಮಕ್ಕೆ ಒಂದು ದೊಡ್ಡ ಬೂಸ್ಟ್ ನೀಡ್ತದೆ. ಇದು ನೇರವಾಗಿ ಮೇಕ್ ಇನ್ ಇಂಡಿಯಾ ಕನಸಿಗೆ ಬಲ ತುಂಬುತ್ತದೆ. ಇದುವರೆಗೂ ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದ ಪರಿಸ್ಥಿತಿಯಿಂದ ಈಗ ಸ್ವಾವಲಂಬಿ ರಕ್ಷಣಾ ತಯಾರಿಕರಾಗಿ ರೂಪಾಂತರಗೊಳ್ಳುವತ್ತ ಇದು ದೊಡ್ಡ ಹೆಜ್ಜೆ. ಮುಂಬರುವ ದಿನಗಳಲ್ಲಿ ನಮ್ಮದೇ ಆದ ಅತ್ಯಾಧುನಿಕ ಜಲಾಂತರ್ಗಾಮಿ ನೌಕೆಗಳನ್ನು ಸ್ವತಂತ್ರವಾಗಿ ನಿರ್ಮಿಸುವ ಮಟ್ಟಿಗೆ ಈ ಒಪ್ಪಂದ ದೇಶವನ್ನು ಕೊಂಡೊಯ್ಯುತ್ತದೆ. ಈಗ ಎದುರಿರುವ ಪ್ರಶ್ನೆ ಈ ಒಪ್ಪಂದ ನಡೆಯುತ್ತದೆಯೇ ಅಥವಾ ಇಲ್ಲವೇ ಅನ್ನೋದಲ್ಲ, ಬದಲಾಗಿ ಅದು ಎಷ್ಟು ಬೇಗನೆ ಕಾರ್ಯಗತಗೊಳ್ಳುತ್ತದೆ ಅನ್ನೋದು. ಜಾಗತಿಕ ಪೂರೈಕೆ ಸರಪಳಿಗಳು ಇಷ್ಟೊಂದು ಒತ್ತಡದಲ್ಲಿರುವಾಗ ಈ ಹೊಸ ಜಲಾಂತರ್ಗಾಮಿ ನೌಕೆಗಳು ಎಷ್ಟು ವೇಗವಾಗಿ ನೀರಿಗೆ ಇಳಿಯುತ್ತವೆ ಎಂಬುದರ ಮೇಲೆಯೇ ಭವಿಷ್ಯದ ಕಡಲ ಶಕ್ತಿಯ ಸಮತೋಲನೆ ನಿಂತಿದೆ. ಈ ಸಂಪೂರ್ಣ ಎಕ್ಸ್ಪ್ಲೇನರ್ ಅನ್ನು ಮುಕ್ತಾಯಗೊಳಿಸುವ ಮುನ್ನ ಒಂದು ಪ್ರಮುಖ ಪ್ರಶ್ನೆ ಎದುರಾಗುತ್ತದೆ. ಮುಂಬರುವ ದಶಕದಲ್ಲಿ ಈ ವಿಶಾಲವಾದ ಸಾಗರಗಳನ್ನು ಯಾರು ನಿಯಂತ್ರಿಸುತ್ತಾರೆ? ಒಂದು ಮಾತು ಮಾತ್ರ ಸತ್ಯ, ಭವಿಷ್ಯದಲ್ಲಿ ನಿಜವಾದ ಜಾಗತಿಕ ಮಹಾಸತ್ತೆಯಾಗಿ ಹೊರಹೊಮ್ಮಬೇಕಾದರೆ ಈ ಆಳ ಸಮುದ್ರದ ಮೇಲಿನ ಪ್ರಾಬಲ್ಯವೇ ಅಂತಿಮ ನಿರ್ಣಾಯಕ ಅಂಶವಾಗಲಿದೆ.